ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಪಹಲ್ಗಾಮ್ ಉಗ್ರ ದಾಳಿಗೆ ಇಡೀ ಕಾಶ್ಮೀರವೇ ಶೇಕ್ ಆಗಿದ್ರು ಕೂಡ ಹಿಂದೂಗಳ ನರಮೇಧಕ್ಕೆ ಇಡೀ ಕಣಿವೆ ಮರುಗುತ್ತಾ ಇದೆ. ಒಂದು ಕಡೆ ಉಗ್ರರ ದಾಳಿ ವಿರುದ್ಧ ಸ್ಥಳೀಯ ಮುಸ್ಲಿಮರು ಸಾಕಷ್ಟು ರೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಸ್ಥಳೀಯರು ಈ ಉಗ್ರ ದಾಳಿಯ ಕುರಿತಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಟೂರಿಸಂ ಬಿಸ್ನೆಸ್ಗೆ ತೊಂದರೆ ಆಗಿದೆ ಅಥವಾ ನಮ್ಮ ಬದುಕುಗಳಿಗೆ ತೊಂದರೆ ಆಗಿದೆ ಅಂತ. ಆದರೆ ರಿಪಬ್ಲಿಕ್ ಕನ್ನಡದಲ್ಲಿ ಕಾಶ್ಮೀರದ ಪ್ರತ್ಯೇಕತಾವಾದಿ ಮನಸ್ಥಿತಿಯ ಅನಾವರಣ, ಪಹಲ್ಗಾಮ್ ಉಗ್ರ ದಾಳಿಗೆ ಇಡೀ ಕಾಶ್ಮೀರ ಒಂದು ಕಡೆ ಶೇಕ್ ಆಗಿದ್ರು ಕೂಡ ತಾವು ಬೇರೆ ಅನ್ನುವ ಪ್ರತ್ಯೇಕತಾವಾದಿ ಮನಸ್ಥಿತಿಯ ಅನಾವರಣ ರಿಪಬ್ಲಿಕ್ ಕನ್ನಡದಲ್ಲಿ. ಉಗ್ರ ದಾಳಿ ವಿರುದ್ಧ ಸ್ಥಳೀಯರು ಯಾವ ರೀತಿನಲ್ಲಿ ಮಾತನಾಡ್ತಾರೆ ನೋಡಿ. ಅವರು ತಾವು ಭಾರತೀಯರು ಅಂತ ಯಾವತ್ತೂ ಹೇಳಲ್ಲ. ನಾವು ಬೇರೆ, ನಾವು ಕಾಶ್ಮೀರಿಗಳು, ನೀವು ಭಾರತೀಯರು, ನಾವು ನೀವು ಅಂತಾನೆ ಮಾತಾಡೋದವರು. ನಾವು ಕಾಶ್ಮೀರಿಗಳು, ನಾವು ಭಾರತೀಯರಲ್ಲವೇ ಅಲ್ಲ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಪಹಲ್ಗಾಮ್ ಉಗ್ರ ದಾಳಿಗೆ ಇಡೀ ಕಾಶ್ಮೀರವೇ ಶೇಕ್ ಆಗಿದ್ರು ಕೂಡ ಹಿಂದೂಗಳ ನರಮೇಧಕ್ಕೆ ಇಡೀ ಕಣಿವೆ ಮರುಗುತ್ತಾ ಇದೆ. ಒಂದು ಕಡೆ ಉಗ್ರರ ದಾಳಿ ವಿರುದ್ಧ ಸ್ಥಳೀಯ ಮುಸ್ಲಿಮರು ಸಾಕಷ್ಟು ರೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಸ್ಥಳೀಯರು ಈ ಉಗ್ರ ದಾಳಿಯ ಕುರಿತಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಟೂರಿಸಂ ಬಿಸ್ನೆಸ್ಗೆ ತೊಂದರೆ ಆಗಿದೆ ಅಥವಾ ನಮ್ಮ ಬದುಕುಗಳಿಗೆ ತೊಂದರೆ ಆಗಿದೆ ಅಂತ. ಆದರೆ ರಿಪಬ್ಲಿಕ್ ಕನ್ನಡದಲ್ಲಿ ಕಾಶ್ಮೀರದ ಪ್ರತ್ಯೇಕತಾವಾದಿ ಮನಸ್ಥಿತಿಯ ಅನಾವರಣ, ಪಹಲ್ಗಾಮ್ ಉಗ್ರ ದಾಳಿಗೆ ಇಡೀ ಕಾಶ್ಮೀರ ಒಂದು ಕಡೆ ಶೇಕ್ ಆಗಿದ್ರು ಕೂಡ ತಾವು ಬೇರೆ ಅನ್ನುವ ಪ್ರತ್ಯೇಕತಾವಾದಿ ಮನಸ್ಥಿತಿಯ ಅನಾವರಣ ರಿಪಬ್ಲಿಕ್ ಕನ್ನಡದಲ್ಲಿ. ಉಗ್ರ ದಾಳಿ ವಿರುದ್ಧ ಸ್ಥಳೀಯರು ಯಾವ ರೀತಿನಲ್ಲಿ ಮಾತನಾಡ್ತಾರೆ ನೋಡಿ. ಅವರು ತಾವು ಭಾರತೀಯರು ಅಂತ ಯಾವತ್ತೂ ಹೇಳಲ್ಲ. ನಾವು ಬೇರೆ, ನಾವು ಕಾಶ್ಮೀರಿಗಳು, ನೀವು ಭಾರತೀಯರು, ನಾವು ನೀವು ಅಂತಾನೆ ಮಾತಾಡೋದವರು. ನಾವು ಕಾಶ್ಮೀರಿಗಳು, ನಾವು ಭಾರತೀಯರಲ್ಲವೇ ಅಲ್ಲ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಪಹಲ್ಗಾಮ್ ಉಗ್ರ ದಾಳಿಗೆ ಇಡೀ ಕಾಶ್ಮೀರವೇ ಶೇಕ್ ಆಗಿದ್ರು ಕೂಡ ಹಿಂದೂಗಳ ನರಮೇಧಕ್ಕೆ ಇಡೀ ಕಣಿವೆ ಮರುಗುತ್ತಾ ಇದೆ. ಒಂದು ಕಡೆ ಉಗ್ರರ ದಾಳಿ ವಿರುದ್ಧ ಸ್ಥಳೀಯ ಮುಸ್ಲಿಮರು ಸಾಕಷ್ಟು ರೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಸ್ಥಳೀಯರು ಈ ಉಗ್ರ ದಾಳಿಯ ಕುರಿತಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಟೂರಿಸಂ ಬಿಸ್ನೆಸ್ಗೆ ತೊಂದರೆ ಆಗಿದೆ ಅಥವಾ ನಮ್ಮ ಬದುಕುಗಳಿಗೆ ತೊಂದರೆ ಆಗಿದೆ ಅಂತ. ಆದರೆ ರಿಪಬ್ಲಿಕ್ ಕನ್ನಡದಲ್ಲಿ ಕಾಶ್ಮೀರದ ಪ್ರತ್ಯೇಕತಾವಾದಿ ಮನಸ್ಥಿತಿಯ ಅನಾವರಣ, ಪಹಲ್ಗಾಮ್ ಉಗ್ರ ದಾಳಿಗೆ ಇಡೀ ಕಾಶ್ಮೀರ ಒಂದು ಕಡೆ ಶೇಕ್ ಆಗಿದ್ರು ಕೂಡ ತಾವು ಬೇರೆ ಅನ್ನುವ ಪ್ರತ್ಯೇಕತಾವಾದಿ ಮನಸ್ಥಿತಿಯ ಅನಾವರಣ ರಿಪಬ್ಲಿಕ್ ಕನ್ನಡದಲ್ಲಿ. ಉಗ್ರ ದಾಳಿ ವಿರುದ್ಧ ಸ್ಥಳೀಯರು ಯಾವ ರೀತಿನಲ್ಲಿ ಮಾತನಾಡ್ತಾರೆ ನೋಡಿ. ಅವರು ತಾವು ಭಾರತೀಯರು ಅಂತ ಯಾವತ್ತೂ ಹೇಳಲ್ಲ. ನಾವು ಬೇರೆ, ನಾವು ಕಾಶ್ಮೀರಿಗಳು, ನೀವು ಭಾರತೀಯರು, ನಾವು ನೀವು ಅಂತಾನೆ ಮಾತಾಡೋದವರು. ನಾವು ಕಾಶ್ಮೀರಿಗಳು, ನಾವು ಭಾರತೀಯರಲ್ಲವೇ ಅಲ್ಲ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಪಹಲ್ಗಾಮ್ ಉಗ್ರ ದಾಳಿಗೆ ಇಡೀ ಕಾಶ್ಮೀರವೇ ಶೇಕ್ ಆಗಿದ್ರು ಕೂಡ ಹಿಂದೂಗಳ ನರಮೇಧಕ್ಕೆ ಇಡೀ ಕಣಿವೆ ಮರುಗುತ್ತಾ ಇದೆ. ಒಂದು ಕಡೆ ಉಗ್ರರ ದಾಳಿ ವಿರುದ್ಧ ಸ್ಥಳೀಯ ಮುಸ್ಲಿಮರು ಸಾಕಷ್ಟು ರೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಸ್ಥಳೀಯರು ಈ ಉಗ್ರ ದಾಳಿಯ ಕುರಿತಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಟೂರಿಸಂ ಬಿಸ್ನೆಸ್ಗೆ ತೊಂದರೆ ಆಗಿದೆ ಅಥವಾ ನಮ್ಮ ಬದುಕುಗಳಿಗೆ ತೊಂದರೆ ಆಗಿದೆ ಅಂತ. ಆದರೆ ರಿಪಬ್ಲಿಕ್ ಕನ್ನಡದಲ್ಲಿ ಕಾಶ್ಮೀರದ ಪ್ರತ್ಯೇಕತಾವಾದಿ ಮನಸ್ಥಿತಿಯ ಅನಾವರಣ, ಪಹಲ್ಗಾಮ್ ಉಗ್ರ ದಾಳಿಗೆ ಇಡೀ ಕಾಶ್ಮೀರ ಒಂದು ಕಡೆ ಶೇಕ್ ಆಗಿದ್ರು ಕೂಡ ತಾವು ಬೇರೆ ಅನ್ನುವ ಪ್ರತ್ಯೇಕತಾವಾದಿ ಮನಸ್ಥಿತಿಯ ಅನಾವರಣ ರಿಪಬ್ಲಿಕ್ ಕನ್ನಡದಲ್ಲಿ. ಉಗ್ರ ದಾಳಿ ವಿರುದ್ಧ ಸ್ಥಳೀಯರು ಯಾವ ರೀತಿನಲ್ಲಿ ಮಾತನಾಡ್ತಾರೆ ನೋಡಿ. ಅವರು ತಾವು ಭಾರತೀಯರು ಅಂತ ಯಾವತ್ತೂ ಹೇಳಲ್ಲ. ನಾವು ಬೇರೆ, ನಾವು ಕಾಶ್ಮೀರಿಗಳು, ನೀವು ಭಾರತೀಯರು, ನಾವು ನೀವು ಅಂತಾನೆ ಮಾತಾಡೋದವರು. ನಾವು ಕಾಶ್ಮೀರಿಗಳು, ನಾವು ಭಾರತೀಯರಲ್ಲವೇ ಅಲ್ಲ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಪಹಲ್ಗಾಮ್ ಉಗ್ರ ದಾಳಿಗೆ ಇಡೀ ಕಾಶ್ಮೀರವೇ ಶೇಕ್ ಆಗಿದ್ರು ಕೂಡ
ಹಿಂದೂಗಳ ನರಮೇಧಕ್ಕೆ ಇಡೀ ಕಣಿವೆ ಮರುಗ್ತಾ ಇದೆ ಒಂದು ಕಡೆ. ಉಗ್ರರ ದಾಳಿ ವಿರುದ್ಧ ಸ್ಥಳೀಯ ಮುಸ್ಲಿಮರು ಸಾಕಷ್ಟು ರೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಸ್ಥಳೀಯರು ಈ ಉಗ್ರ ದಾಳಿಯ ಕುರಿತಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಟೂರಿಸಂ ಬಿಸ್ನೆಸ್ಗೆ ತೊಂದರೆ ಆಗಿದೆ ಅಥವಾ ನಮ್ಮ ಬದುಕುಗಳಿಗೆ ತೊಂದರೆ ಆಗಿದೆ ಅಂತ. ಆದರೆ ರಿಪಬ್ಲಿಕ್ ಕನ್ನಡದಲ್ಲಿ ಕಾಶ್ಮೀರದ ಪ್ರತ್ಯೇಕತಾವಾದಿ ಮನಸ್ಥಿತಿಯ ಅನಾವರಣ, ಪಹಲ್ಗಾಂವ್ ಉಗ್ರ ದಾಳಿಗೆ ಇಡೀ ಕಾಶ್ಮೀರ ಒಂದು ಕಡೆ ಶೇಕ್ ಆಗಿದ್ರು ಕೂಡ ತಾವು ಬೇರೆ ಅನ್ನುವ ಪ್ರತ್ಯೇಕತಾವಾದಿ ಮನಸ್ಥಿತಿಯ ಅನಾವರಣ ರಿಪಬ್ಲಿಕ್ ಕನ್ನಡದಲ್ಲಿ. ಉಗ್ರ ದಾಳಿ ವಿರುದ್ಧ ಸ್ಥಳೀಯರು ಯಾವ ರೀತಿನಲ್ಲಿ ಮಾತನಾಡ್ತಾರೆ ನೋಡಿ. ಅವರು ತಾವು ಭಾರತೀಯರು ಅಂತ ಯಾವತ್ತೂ ಹೇಳಲ್ಲ. ನಾವು ಬೇರೆ, ನಾವು ಕಾಶ್ಮೀರಿಗಳು, ನೀವು ಭಾರತೀಯರು, ನಾವು ನೀವು ಅಂತಾನೆ ಮಾತಾಡೋದವರು. ನಾವು ಕಾಶ್ಮೀರಿಗಳು, ನಾವು ಭಾರತೀಯರಲ್ಲವೇ ಅಲ್ಲ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಪಹಲ್ಗಾಂವ್ ಉಗ್ರ ದಾಳಿಗೆ ಇಡೀ ಕಾಶ್ಮೀರವೇ ಶೇಕ್ ಆಗಿದ್ರು ಕೂಡ ಹಿಂದೂಗಳ ನರಮೇಧಕ್ಕೆ ಇಡೀ ಕಣಿವೆ ಮರುಗ್ತಾ ಇದೆ ಒಂದು ಕಡೆ. ಉಗ್ರರ ದಾಳಿ ವಿರುದ್ಧ ಸ್ಥಳೀಯ ಮುಸ್ಲಿಮರು ಸಾಕಷ್ಟು ರೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಸ್ಥಳೀಯರು ಈ ಉಗ್ರ ದಾಳಿಯ ಕುರಿತಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಟೂರಿಸಂ ಬಿಸ್ನೆಸ್ಗೆ ತೊಂದರೆ ಆಗಿದೆ ಅಥವಾ ನಮ್ಮ ಬದುಕುಗಳಿಗೆ ತೊಂದರೆ ಆಗಿದೆ ಅಂತ. ಆದರೆ ರಿಪಬ್ಲಿಕ್ ಕನ್ನಡದಲ್ಲಿ ಕಾಶ್ಮೀರದ ಪ್ರತ್ಯೇಕತಾವಾದಿ ಮನಸ್ಥಿತಿಯ ಅನಾವರಣ, ಪಹಲ್ಗಾಂವ್ ಉಗ್ರ ದಾಳಿಗೆ ಇಡೀ ಕಾಶ್ಮೀರ ಒಂದು ಕಡೆ ಶೇಕ್ ಆಗಿದ್ರು ಕೂಡ ತಾವು ಬೇರೆ ಅನ್ನುವ ಪ್ರತ್ಯೇಕತಾವಾದಿ ಮನಸ್ಥಿತಿಯ ಅನಾವರಣ ರಿಪಬ್ಲಿಕ್ ಕನ್ನಡದಲ್ಲಿ. ಉಗ್ರ ದಾಳಿ ವಿರುದ್ಧ ಸ್ಥಳೀಯರು ಯಾವ ರೀತಿನಲ್ಲಿ ಮಾತನಾಡ್ತಾರೆ ನೋಡಿ. ಅವರು ತಾವು ಭಾರತೀಯರು ಅಂತ ಯಾವತ್ತೂ ಹೇಳಲ್ಲ. ನಾವು ಬೇರೆ, ನಾವು ಕಾಶ್ಮೀರಿಗಳು, ನೀವು ಭಾರತೀಯರು, ನಾವು ನೀವು ಅಂತಾನೆ ಮಾತಾಡೋದವರು. ನಾವು ಕಾಶ್ಮೀರಿಗಳು, ನಾವು ಭಾರತೀಯರಲ್ಲವೇ ಅಲ್ಲ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಪಹಲ್ಗಾಂವ್ ಉಗ್ರ ದಾಳಿಗೆ ಇಡೀ ಕಾಶ್ಮೀರವೇ ಶೇಕ್ ಆಗಿದ್ರು ಕೂಡ ಹಿಂದೂಗಳ ನರಮೇಧಕ್ಕೆ ಇಡೀ ಕಣಿವೆ ಮರುಗ್ತಾ ಇದೆ ಒಂದು ಕಡೆ. ಉಗ್ರರ ದಾಳಿ ವಿರುದ್ಧ ಸ್ಥಳೀಯ ಮುಸ್ಲಿಮರು ಸಾಕಷ್ಟು ರೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಸ್ಥಳೀಯರು ಈ ಉಗ್ರ ದಾಳಿಯ ಕುರಿತಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಟೂರಿಸಂ ಬಿಸ್ನೆಸ್ಗೆ ತೊಂದರೆ ಆಗಿದೆ ಅಥವಾ ನಮ್ಮ ಬದುಕುಗಳಿಗೆ ತೊಂದರೆ ಆಗಿದೆ ಅಂತ. ಆದರೆ ರಿಪಬ್ಲಿಕ್ ಕನ್ನಡದಲ್ಲಿ ಕಾಶ್ಮೀರದ ಪ್ರತ್ಯೇಕತಾವಾದಿ ಮನಸ್ಥಿತಿಯ ಅನಾವರಣ, ಪಹಲ್ಗಾಂವ್ ಉಗ್ರ ದಾಳಿಗೆ ಇಡೀ ಕಾಶ್ಮೀರ ಒಂದು ಕಡೆ ಶೇಕ್ ಆಗಿದ್ರು ಕೂಡ ತಾವು ಬೇರೆ ಅನ್ನುವ ಪ್ರತ್ಯೇಕತಾವಾದಿ ಮನಸ್ಥಿತಿಯ ಅನಾವರಣ ರಿಪಬ್ಲಿಕ್ ಕನ್ನಡದಲ್ಲಿ.